ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಿವಮೊಗ್ಗದಿಂದ ಶ್ರುತಿ ಅನ್ನೋರು ರೆಡಿ ಇದ್ದಾರೆ. ಈಗ ಶ್ರುತಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಮೇಡಮ್, ನಮ್ಮ ಪಾಪುಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ. ಅದಕ್ಕೆ ಅದು 6 ತಿಂಗಳಲ್ಲಿ ಮುಚ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಈಗ ವಯಸ್ಸು ಎಷ್ಟು ಪಾಪುಗೆ? ಇವಾಗ 10 ತಿಂಗಳಲ್ಲಿ ನಡೀತಾ ಇದೆ. ಓಕೆ, ಯಾವಾಗ ಗೊತ್ತಾಯ್ತು ಅದು? ಇವಾಗ ಗೊತ್ತಾಗಿದ್ದು 1 ತಿಂಗಳಲ್ಲಿ. ಹೌದಾ? ಓಕೆ, ಡಾಕ್ಟರ್ ಮಾತಾಡ್ತಾರಮ್ಮ ನಿಮ್ಮ ಜೊತೆ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಏನಂತ ಹೇಳಿದ್ರು ಡಾಕ್ಟರ್? ಏನಂತ ಹೇಳಿದ್ರು ಸ್ಕ್ಯಾನ್ ಮಾಡಾದ್ಮೇಲೆ? ಸ್ಕ್ಯಾನಿಂಗ್ ಅಲ್ಲಿ ಅದೇ 6 ತಿಂಗಳಲ್ಲಿ ಮುಚ್ಕೋಬಹುದು. 6 ತಿಂಗಳು ಬಿಟ್ಟು ಒಂದ್ಸಲಿ ಬಂದು ಎಕೋ ಮಾಡಿಸ್ರಿ. ಎಷ್ಟು ದೊಡ್ಡದಿದೆ ಹೋಲ್ ಅಂತ ಏನಾದ್ರು ಹೇಳಿದ್ರಾ? ಸಣ್ಣದಿದೆ ಅಂತ ಹೇಳಿದ್ದಾರೆ. ತುಂಬಾ ಸಣ್ಣದಿದ್ರೆ ನೀವು ಯೋಚನೆ ಮಾಡೋದ್ ಬೇಕಾಗಿಲ್ಲ. ಅದೇ ಎಕೋ ಮಾಡಿದ್ರು ಅವತ್ತು. ಎಕೋ ಮಾಡಿ ನೋಡಿದ್ರು, ಎಕ್ಸ್ರೇ ಎಲ್ಲ ತೆಗ್ದಿ 6 ತಿಂಗಳ ಮುಚ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. 6 ತಿಂಗಳು ಬಿಟ್ಟು ಒಂದ್ಸಲಿ ಬಂದು ಎಕೋ ಮಾಡಿಸ್ರಿ, ಮುಚ್ಕೊಂಡಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕು ಅಂತ ಅಂದಿದ್ದಾರೆ. ಪ್ರತಿ 6 ತಿಂಗಳಿಗೂ ನೀವು ಅದೇ ಸ್ಕ್ಯಾನ್ ಮಾಡಿಸಿ, ಎಕೋ ಸ್ಕ್ಯಾನ್ ಮಾಡಿ ನೋಡಿಸಿ. ಅಕಸ್ಮಾತ್ ಏನಾದ್ರು ತುಂಬಾ ಸಣ್ಣಿದ್ದಿದೆ ಅಂದ್ರೆ ಯೂಶಲಿ ಅದು ಮುಚ್ಚೋಗುತ್ತೆ, ಒಂದು 3-4 ವರ್ಷದೊಳಗಡೆ ಮುಚ್ಚೋಗುತ್ತೆ. ಮಗು ಹಾರ್ಟ್ ಎಲ್ಲ ಅಷ್ಟೊತ್ತಿಗೆ ದಪ್ಪ ಆಗೋದು ಇದಾಗೋದೆಲ್ಲ ಇರಬಾರ್ದು. ಅವ್ರಿಗೆ ಎಕೋ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಅಕಸ್ಮಾತ್ ಹೋಲ್ ತುಂಬ ದೊಡ್ಡದಾದರೆ ನಾವು ಎಲ್ಲಿ ಹಾರ್ಟ್ ಸೈಜ್ ಕೂಡ ಸ್ವಲ್ಪ ದೊಡ್ಡದಿರುತ್ತೆ, ಆ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡಬೇಕು. ಇಲ್ಲಾಂದರೆ ಏನು ಮಾಡೋದು ಬೇಕಾಗಿಲ್ಲ. ಯೂಶಲಿ ಒಂದು 3-4 ವರ್ಷ ನಾವು ಕಾಯ್ತೀವಿ ತುಂಬ ಸಣ್ಣ ಇತ್ತು ಅಂದರೆ. ಓಕೆ, ಈಗ ಬೆಂಗಳೂರಿಂದ ರಾಜೇಶ್ವರಿ ಕರೆ ಮಾಡಿದರೆ. ರಾಜೇಶ್ವರಿ ಹೇಳಿ, ಏನು ಸಮಸ್ಯೆ ಇದೆ? ಹಲೋ. ಹಾಂ ಹೇಳಿ ರಾಜೇಶ್ವರಿ. ನಾನು ರಾಜೇಶ್ವರಿ ಅಂತ ಮಾತಾಡ್ತಿರೋದು. ಹೇಳಿ ಅಮ್ಮ. ನಾನು 5 ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ ಇವಾಗ. ಸೊ ಅದು ಪ್ರೆಗ್ನೆನ್ಸಿ ಟೈಮಲ್ಲೇ ಅದು ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯಂಟಿನೇಟಲ್ ಚೆಕಪ್ ಅಂತ ಇದು ಮಾಡ್ತಾರೆ. ಅದು ಬರೀ ಕೆಲವು ಕಡೆ ಮಾತ್ರ ಮಾಡ್ತಾರೆ. ಅದು ಆ್ಯಂಟಿನೇಟಲ್ ಎಕೋ ಸ್ಕ್ಯಾನ್ ಅಂತ ಹೇಳ್ತೀವಿ ನಾವು ಮಕ್ಕಳಲ್ಲಿ, ನವಜಾತ ಇದರಲ್ಲಿ ಮಾಡೋದು. ಅದು ಗೊತ್ತಾಗುತ್ತೆ ಯೂಶಲಿ. ಅದು 7th ಇಷ್ಟು ಬೇಗ ಗೊತ್ತಾಗಲ್ಲ, 5 ತಿಂಗಳಲ್ಲಿ ಗೊತ್ತಾಗಲ್ಲ. ಅದು ಕೊನೆ ಟ್ರೈಮಿಸ್ಟ್ರಲ್ಲಿ ಗೊತ್ತಾಗುತ್ತೆ, 8 ತಿಂಗಳು ಇಲ್ಲ 6-7 ತಿಂಗಳಿದ್ದಾಗ. ಅವಾಗ ಅದನ್ನು ಕ್ಯೂರ್ ಮಾಡೋಕ್ಕೆ ಪಾಸಿಬಿಲಿಟೀಸ್ ಇದೆಯಾ? ಏನು ಮಾಡಲಿಕ್ಕೆ? ಈಗ ಅದು ಅಲ್ಲೇ ಕ್ಯೂರ್ ಮಾಡೋಕ್ಕೆ ಇಲ್ಲ. ಅದು ಯೂಶಲಿ ಅದು ಎಂಥ ಪ್ರಾಬ್ಲಮ್ ಅಂತ ಮೇಲೆ ಅಂತ ಡಿಪೆಂಡ್ ಆಗುತ್ತೆ. ಯೂಶಲಿ ತುಂಬ ಬೇಗ ಗೊತ್ತಾದರೆ, ಇವಾಗ ತುಂಬ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿ, ಈಗ ಮೊದಲು 4-5 ವಾರದೊಳಗಡೆ ಗೊತ್ತಾಗುತ್ತೆ ನಾವು ಪ್ರಾಬ್ಲಮ್ ಇದ್ದೀರ ಅಂತ. ಮೇಜರ್ ಪ್ರಾಬ್ಲಮ್ ಇತ್ತು ಅಂದರೆ ಅಂದ್ರೆ ಇಷ್ಟೊತ್ತಿಗೆ ಅದೇ 5 ಮಂತ್ಸಿಗೆ ಅದೇನಾದರೂ ಇದ್ದಿದ್ರೆ ಗೊತ್ತಾಗ್ತಿತ್ತು, ಖಂಡಿತ ಗೊತ್ತಾಗ್ತಾ ಇತ್ತು ಸ್ಕ್ಯಾನ್ ಮಾಡಿದಾಗ. ಅದು ಹಾರ್ಟ್ ಮೇಲೆ ಸ್ಪೆಸಿಫಿಕ್ ಆಗಿ ಹಾರ್ಟ್ ಮೇಲೆ ಫೋಕಸ್ ಮಾಡಿ ನೋಡ್ತಾರೆ. ತುಂಬ ಅಂತ ಮೇಜರ್ ಪ್ರಾಬ್ಲಮ್ ಇದ್ದರೆ ಗೊತ್ತಾಗುತ್ತೆ. ಬಟ್ ಸಣ್ಣ ಪುಟ್ಟ ಹೋಲ್ ಇರೋದು ಇಲ್ಲಾಂದರೆ ಇದಿರೋದು ಏನಾರು ಇದಾದರೆ ಅದ್ರ ಮಗು ಹುಟ್ಟಿದಾಗ ಎಷ್ಟೊಂದು ಡಿಫೆಕ್ಟ್ಗಳು ತಾನಾಗಿ ಕ್ಲೋಸ್ ಆಗುತ್ತೆ. ಈಗ ನೀವು 5 ತಿಂಗಳಲ್ಲಿ ನೀವು ಆ್ಯಂಟಿನೇಟಲ್ ಸ್ಕ್ಯಾನ್ ಅಂತ ಮಾಡಿಸ್ತೀರಲ್ಲ, ಅದರಲ್ಲಿ ನೋಡಿರ್ತಾರೆ ಡಾಕ್ಟ್ರು. ತುಂಬ ದೊಡ್ಡ ಪ್ರಾಬ್ಲಮ್ ಆ ಥರ ಇದ್ದರೆ ಗೊತ್ತಾಗಿರುತ್ತೆ ಅವರಿಗೆ. ಓಕೆ, ಈಗ ಡಾಕ್ಟ್ರು ಕೆಲವು ಟೈಮ್ ನೀವು ಹೇಳಿದ್ರೆ ಗೊತ್ತಾಗಲ್ಲ, ಒಂದ್ಸರಿ ಸಮ್ಟೈಮ್ಸ್ ಅಷ್ಟು ಡೇಂಜರಸ್ಸು ಆಗಿರಲ್ಲ. ಏಜ್ ಆಗ್ತಾ ಅಂದರೆ 30 ನಂತರ ಗೊತ್ತಾಯಿತು ಹಾರ್ಟಲ್ಲಿ ಏನೋ ಹೋಲಿದೆ ಅಂತ ಹೇಳಿ, ಅವಾಗ ಏನಾಗ್ಬೋದು, ಏನು ಮಾಡ್ಬೋದು ಅವಾಗ ಹಾರ್ಟಿನ ಕಂಡೀಷನ್ ಹೇಗಿದೆ ಅಂತ ನೋಡಬೇಕಾಗತ್ತೆ. ಒಂದ್ಸಲ ಹೋಲ್ ಮುಂಚೆ ಗೊತ್ತಾಗಿರಲ್ಲ, ಈಗ ಚಿಕ್ಕ ಮಕ್ಕಳಿದ್ದಾಗ ನಾವು ಅಡ್ರೆಸ್ ಮಾಡಿರಲ್ಲ ಅದನ್ನು. ಆ ಟೈಮಲ್ಲಿ ಏನಾಗುತ್ತೆ, ಹಾರ್ಟು ಬರ್ತಾ ಕ್ರಮೇಣವಾಗಿ ದಪ್ಪ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಇವಾಗ 30 ವರ್ಷ ಇಲ್ಲ 40 ವರ್ಷ ಟೈಮಲ್ಲಿ ಆಪ್ರೇಷನ್ ಮಾಡಿದರೆ ಅವ್ರು ತಡ್ಕೋತಾರೋ ಇಲ್ವೋ ಅಂತ ನಾವು ಟೆಸ್ಟ್ ಮಾಡ್ತೀವಿ ಆಪ್ರೇಷನಿಗೆ ಮುಂಚೆ, ಕ್ಯಾಟ್ ಸ್ಟಡಿ ಅಂತ. ಆವಾಗ ನಾವು ಆಮ್ಲಜನಕ್ಕೆಲ್ಲ ಜಾಸ್ತಿ ಕೊಟ್ಟು ಕಾನ್ಸಂಟ್ರೇಷನ್ ಏನಾದ್ರು ಇದು BP ಏನಾದ್ರು ಕಡಿಮೆ ಆಗುತ್ತಾ ಅಂತ ನೋಡ್ತೀವಿ ಶ್ವಾಸಕೋಶದಲ್ಲಿ. ಬ್ಲಡ್ ಪ್ರೆಷರ್ ಎಲ್ಲ ಇದಾಗೋದು ಜಾಸ್ತಿ, ಶಂಟ್ ಜಾಸ್ತಿ ಆಗುತ್ತಾ ಅಂತ. ಆ ಥರ ಇತ್ತು ಅಂತ ಹೇಳಿದರೆ ಆಪ್ರೇಷನ್ ಮಾಡಿದರೆ ಖಂಡಿತವಾಗಿ ಬೆನಿಫಿಟ್ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಹೇಳಿದರೆ ನಾವು ಆಪ್ರೇಷನ್ ಮಾಡಿ ಏನು ಪ್ರಯೋಜನ ಆಗಲ್ಲ. ಆವಾಗ ಶ್ವಾಸಕೋಶದ BP ಕಡಿಮೆ ಮಾಡಲಿಕ್ಕೆ ಕೆಲವು ಗುಳಿಗೆಗಳು ಕೊಡ್ತೀವಿ, ಅದನ್ನು ಲೈಫ್ ಲಾಂಗ್ ತೊಗೋಬೇಕಾಗತ್ತೆ. ಸೊ ಯಾವುದೇ ವಯಸ್ಸಿನಲ್ಲಿ ಕಾಣಿಸ್ಕೊಂಡ್ರು ಕೂಡ ಅದನ್ನು ಒಂದ್ಸಲ ನಾವು ಚೆಕಪ್ ಮಾಡಿ ನೋಡಬೇಕು, ಆಪ್ರೇಷನ್ ಮಾಡ್ಬೋದೋ ಇಲ್ವೋ ಅಂತ. ಓಕೆ, ಮತ್ತೊಂದು ಹೇಳಿದ್ರು ರುಮ್ಯಾಟಿಕ್ ಡಿಸೀಸ್ ಅಂದರೆ ಅಲ್ಲಿ ಪ್ರಿಕಾಷನ್ ಅಂತ ತೊಗೊಳ್ಳೋದಾದ್ರೆ ಏನು ಆ್ಯಕ್ಚುಲಿ ಪ್ರಿಕಾಷನ್ಸ್ ತೊಗೊಳೋದು? ಒಂದ್ಸಲ ರುಮ್ಯಾಟಿಕ್ ಕಾಯಿಲೆ ಅಂತ ಗೊತ್ತಾದ್ಮೇಲೆ ಅದು ರೆಗ್ಯುಲರ್ ಆಗಿ ಸ್ಕ್ಯಾನ್ ಮಾಡಿಸ್ಬೇಕು, ಎಕೋ ಸ್ಕ್ಯಾನ್ ಮಾಡಿಸ್ಬೇಕು. ಈಗ ತುಂಬ ಲೀಕ್ ಆಗ್ತಾರೆ, ನಾನು ಹೇಳಿದೆ ವಾಲ್ವ್ ಲೀಕ್ ಆಗ್ಬೋದು ಅಂತ. ಒಂದೊಂದ್ಸಲ ಅದನ್ನು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ತುಂಬ ಮೈಲ್ಡಾಗಿ ಲೀಕ್ ಆಗೋದು, ತುಂಬ ಸಿವಿಯರಿಟಿ ಲೀಕ್ ಆಗೋದು, ಆ ಥರ ಇದ್ದರೆ ಆ ಥರ ಪ್ರತಿ ವರ್ಷವೂ ಇಲ್ಲಾಂದ್ರೆ 6 ತಿಂಗಳಿಗೆ ಒಂದ್ಸಲ ಸ್ಕ್ಯಾನ್ ಮಾಡಿಸ್ಕೊಂಡು ನೋಡ್ತಾ ಇರಬೇಕು, ಜಾಸ್ತಿ ಆಗ್ತಾ ಇದೆಯಾ, ಹಾರ್ಟ್ ಸೈಜ್ ಎಷ್ಟಿದೆ ಅಂತ ಮೆಷರ್ಮೆಂಟ್ ಇಟ್ಕೊಂಡು. ಯಾಕೆಂದರೆ ಆಮೇಲೆ 3-4 ವರ್ಷ ಆದಮೇಲೆ ಗೊತ್ತಾಗುತ್ತೆ ನಮಗೆ, ಮುಂಚೆ ಎಷ್ಟಿತ್ತು 3-4 ವರ್ಷದಿಂದ ಇವಾಗ ಎಷ್ಟು ಜಾಸ್ತಿ ಆಗಿದೆ, ಇವಾಗ ಏನಾದ್ರು ಮಾಡಬೇಕಾ ಇಲ್ಲಾಂದ್ರೆ ಇನ್ನೊಂದು ಕೆಲವು ವರ್ಷಗಳು ಹಾಗೆ ಬಿಡಬೇಕಾ ಅಂತ. ಆಮೇಲೆ ಪೆನ್ಸಿಲಿನ್ ಇಂಜೆಕ್ಷನನ್ನು ತಪ್ಪದಂಗೆ ತೊಗೋಬೇಕು 3 ವಾರಕ್ಕೊಂದ್ಸಲ. ಅದು ಲಾಂಗ್ ಆ್ಯಕ್ಟಿಂಗ್ ಪೆನ್ಸಿಲಿನ್ ಕೊಡ್ತೀವಿ. ಎಲ್ಲ ರುಮ್ಯಾಟಿಕ್ ಕಾಯಿಲೆ ಯಾರಿಗೆ ಬಂದಿರುತ್ತೆ ಅವರೆಲ್ಲ 40 ವರ್ಷದ ತನಕ ಸಾಮಾನ್ಯವಾಗಿ ತೊಗೋಬೇಕಾಗತ್ತೆ, ಪೆನಿಡ್ಯೂರ್ ಇಂಜೆಕ್ಷನ್ ಅಂತ. ಓಕೆ, ಈ ಮಕ್ಕಳಲ್ಲಿ ಈಗ ಸರ್ಜರಿ ಆದಮೇಲೆ ಮುಗಿತು ಹೋಲಿ ಇರಲಿ ಏನೇ ಸಮಸ್ಯೆ ಇರಲಿ ಅದು ಕ್ಯೂರ್ ಆಗಿರುತ್ತೆ, ಮತ್ತೆ ಮುಂದೆ ಏನು ಫ್ಯೂಚರ್ ಪ್ರಾಬ್ಲಮ್ ಬರಲ್ಲ ಅಂತೀರ ಅವ್ರಿಗೆ? ಮುಂದೆ ಏನು ಅದು ಬೇಗ ನಾವು ಡಿಟೆಕ್ಟ್ ಮಾಡಿ ಅದನ್ನು ಟ್ರೀಟ್ ಮಾಡಿದರೆ ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನ್ಯೂ ಬಾರ್ನ್ಗಳಲ್ಲಿ ಬರುವಂತಹ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಸೊ ನೋಡಿದ್ರಲ್ಲ ವೀಕ್ಷಕರೇ, ನ್ಯೂಬಾರ್ನ್ ಬೇಬೀಸ್ ಆಗ್ತಾನೆ ಹುಡ್ತಾನೆ ಮಕ್ಕಳು, ಹಸುಗೂಸುಗಳಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಆದರೆ ಭಯಪಡಬೇಕಾಗಿಲ್ಲ. ಸರ್ಜರಿ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಎಲ್ಲದೂ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಮಕ್ಕಳಲ್ಲಿ ಅಂತ. ಅದನ್ನು ಕ್ಯೂರ್ ಮಾಡುವಂತಹ ಸಾಧ್ಯತೆಯೂ ಕೂಡ ಜಾಸ್ತಿನೇ ಇದೆ. ಸೊ ಏನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.